ಬರೀ ಮುಸಲ್ಮಾನ್ ಅಂತ ಅಲ್ಲ ಸರ್, ಹಿಂದೂ ಸಮಾಜ ಇರಲಿ, ಕ್ರಿಶ್ಚಿಯನ್ ಸಮಾಜ ಆಗಿರ್ಲಿ, ಮುಸ್ಲಿಂ ಸಮಾಜ ಆಗಿರ್ಲಿ, ಎಲ್ಲೆಲ್ಲಿ ಹಿಂದೂ ಸಮಾಜಕ್ಕೆ ಮುದ್ರೆ ಭೂಮಿ ಬೇಕಾಗ್ತದೆ ಅದು ಕೊಡ್ಬೇಕು, ಕ್ರಿಶ್ಚಿಯನ್ ಸಮಾಜ ಮಶಾಣಿಗೆ ಬೇಕಾದ್ರೆ ಕೊಡ್ಬೇಕು, ಮುಸಲ್ಮಾನ್ನ ಎಲ್ಲ ಅಗತ್ಯ ಇದೆ, ಪಾಪ್ಯುಲೇಷನ್ ಹೆಚ್ಚಾಗಿದೆ, ಅದು ಖಬರಸ್ತಾನ್ ಅಗತ್ಯ ಇದೆ ಕೊಡ್ಬೇಕಂತ ಸರ್ಕಾರ ಆದೇಶ 2017 ಆಗಿದೆ ಸರ್. ಆ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸರ್, ಬೀದರ್ ಡಿಸ್ಟಿಕ್ ಅಲ್ಲಿ ಟೋಟಲ್ 53 ಅರ್ಜಿಗಳು ಕೊಟ್ಟರು ಸರ್ ಖಬರಸ್ತಾನ್ ಬೀದರ್ ಡಿಸ್ಟಿಕ್ ಅಲ್ಲಿ. ಅದನ್ನ ಹೋದ್ ಸತಿ ಡಿಸಿ ಏನಂದ್ರು 26 ನಾವು ಸ್ಯಾಂಕ್ಷನ್ ಮಾಡಿದೀವಿ ಸರ್ ಅಂತ ಹೇಳಿದ್ರು. ಅದೇನಾಗಿದೆ ಅಂತ ಬಗ್ಗೆ ಕೇಳಬೇಕಾಗಿತ್ತು. ಬೇಕಾದ್ರೆ ನಿಮ್ ಕೆಲಸ ಮಾಡೋ ಸರ್, ಡಿಸಿ ಹೊಸದಾಗಿ ಬಂದಿರೋದ್ರಿಂದ ಇನ್ನೊಂದ್ ಸತಿ ಒಂದು ಡಿಸಿ ಹೌಸ್ ಮೀಟಿಂಗ್ ಮಾಡುವ ಸರ್, ಒಂದ್ 15 ದಿನ ಬಿಟ್ಟು. ಹಾ ಸರ್, ಹಾ ಸರ್, ಕಾನ್ಫರೆನ್ಸ್ ಮುಖಾಂತರ ಮಾಡ್ತಾರೆ ಸರ್. ಮಾಡಿ 1.5 ತಿಂಗಳು 2 ತಿಂಗಳು ಆಗಿದೆ ಸರ್. ಈಗ ನಮ್ಮ ರೆವೆನ್ಯೂ ಡಿಸಿ ಅವ್ರು ಬಂದ್ರಪ್ಪ. ಹಾ, ಈಗ ನಮ್ಮಲ್ಲಿ ಸರಕಿಗೆ ವಿಶೇಷ ಕ್ಯಾಬಿನೆಟ್ ಆಗ್ತಾ ಇದೆ. ಹೌದು ಸರ್, ಹೌದು ಸರ್, ಹೌದು ಸರ್. ಬೆಂಗಳೂರಿಗೆ ಕ್ಯಾಬಿನೆಟ್ ಅಲ್ಲಿ ಕೆಲವು ಸಬ್ಜೆಕ್ಟ್ಸ್ ತಗೊಳ್ಳೋದಿದ್ದಾರೆ. ಹಾ ಸರ್, ಹಾ ಸರ್, ಹಾ ಸರ್, ರಿವ್ಯೂ ಮಾಡಿ ಇವತ್ತೇ ಲಾಸ್ಟ್ ಡೇಟ್ ಅಲ್ಲ. ಹಾ ಸರ್, ಹಾ ಸರ್, ಹಾ ಸರ್, ಪ್ರಿಪೇರ್ ಮಾಡಿ ಕಳಿಸಬೇಕು. ಹಾ ಸರ್, ಹಾ ಸರ್, ಅದಕ್ಕೆ ಈಗ ನಮ್ಮಲ್ಲಿ ಮೀಟಿಂಗ್ ಇದೆ. ಹಾ ಸರ್, ಹಾ ಸರ್. ಏನಿಲ್ಲ ಸರ್, ಏನಿಲ್ಲ ಸರ್, ಟೋಟಲ್ ನಮ್ಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್. ಹಾ ಸರ್, ಸ್ಮಶಾನ ಭೂಮಿಗೆ ಆದ್ಯತೆ ಕೊಟ್ಟು ಬೇಕಾದ ಜಮೀನು ಇಲ್ಲದೆ ಇದ್ರೆ ಸರ್ಕಾರ ವತಿಯಿಂದ ಖರೀದಿ ಮಾಡಿಕೊಡ್ಬೇಕು. ಹೌದು ಸರ್, ಹೌದು ಸರ್, ಸರ್ಕಾರ ಆದೇಶ ಮಾಡಿದೆ ಸರ್. ಅದಾದ್ಮೇಲೆ ಒಂದು ಮಾನದಂಡ ಇದೆ. ಹಾ ಸರ್, ಹಾ ಸರ್, ಮಾರ್ಗಸೂಚಿ ಪ್ರಕಾರ ಮಾಡಬೇಕು ಅಂತ ಕಂದಾಯ ಇಲಾಖೆಯವರಿಗೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ಹಾ ಸರ್, ಹಾ ಸರ್, ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹಚ್ಚೋಣ. ಎಸ್ ಸರ್, ಎಸ್ ಸರ್. ಡಿಸಿ ಮೇಡಮ್ ಇದಾಯ್ತು. ಈಗ ನಮ್ ಕ್ಯಾಬಿನೆಟ್ ಇದೆ 17ನೇ ತಾರೀಕಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ದಾರೆ. ನಿಮ್ ಮೀಟಿಂಗ್ ಮುಂದುವರಿಸ್ಕೊಡಿ ನೀವು. ನನ್ಗೆ ನಾನು ಒಂದು 15 ದಿನ ಬಿಟ್ಟು ತಿರ್ಗಾ ಒಂದು ರಿವ್ಯೂ ಮಾಡ್ತೀನಮ್ಮ ನಿಮ್ದು. ಹಾ, ಆಯ್ತು. ಥ್ಯಾಂಕ್ ಯು ಈಶ್ವರ್ ಖಂಡ್ರೆ ಸರ್. ದೊಡ್ಡ ನಮಸ್ಕಾರಗಳು ಸಾಹೇಬ್ರಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲ, ಈಗ ಟೋಟಲ್ ಕೇಳಿ. ಈಗ 546 ಇದ್ದಿದ್ದು 444 ಆಗಿದೆ. 106 ಬ್ಯಾಲೆನ್ಸ್ ಇತ್ತು. 106 ಎಷ್ಟಾಗಿದೆ ಈಗ? 28. ರಿಮೈನಿಂಗ್ 15 ಡೇಸ್ ಅಲ್ಲಿ ನಾನು ತಿರ್ಗಾ ರಿವ್ಯೂ ಮಾಡ್ತೀನಿ. ನಾನು ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಆಗಿರ್ಬೇಕು ಅದು. ಆಮೇಲೆ ಫ್ಲಾಗಿಂಗ್ ಆಗ್ಬೇಕಂತೆಲ್ಲ ನಿಮ್ದು ಜಾಸ್ತಿ, ಫ್ಲಾಗಿಂಗ್ ಜಾಸ್ತಿ ಇರೋದು. 369 ಫ್ಲಾಗಿಂಗ್ ಇದೆ. ಯಾವಾಗ? ಎಲ್ಲ 1 ಮಂತ್ ಅಲ್ಲಿ ಕ್ಲಿಯರ್ ಮಾಡ್ತೀರಾ? ಓಕೆ, ಓಕೆ. ಬೇರೆ ಇಲ್ಲ, ಎಲ್ಲ ಮುಗಿಸ್ಬಿಡ್ತೀನಿ ಅಂತಾರೆ. 1 ತಿಂಗಳಲ್ಲಿ ಎಲ್ಲ ಮುಗಿಸ್ತೀನಿ ಅಂತಾರೆ. ಇವ್ರು ಏನಂತಾರೆ ಚೇರ್ಮನ್ ಅವರು, ಫ್ಲಾಗ್ ಆಫ್ ಮಾಡೋದು ಒಂದು 2-3 ಡೇಸ್ ಕೆಲಸ ಅಂದ್ರು. ನಾನು ಹೇಳಿದೆ ಇಲ್ಲ, ಎಲ್ಲ 1 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ರಿಕ್ವೆಸ್ಟ್. ಆಯ್ತು, ಆಯ್ತು, ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿದ್ದೀರಾ, 356 ಬ್ಯಾಲೆನ್ಸ್ ಇದೆ. ತಾವು ಓದ್ ಮೀಟಿಂಗ್ ಅಲ್ಲಿ 1 ತಿಂಗಳಲ್ಲಿ ಮಾಡ್ತೀರ ಅಂತ ಹೇಳಿದ್ರಿ, ಇನ್ನ 1 ತಿಂಗಳಲ್ಲಿ ಮಾಡಿಲ್ಲ ನೀವು. ನಮಸ್ತೆ. ಹಾ, 53 ಮಾಡಿದ್ದೀರಾ? 53 ಮಾಡಿದ್ರೆ ಇನ್ನ 300 ಚಿಲ್ಲರೆ ಬಾಕಿ ಇರ್ತದೆ. ಸ್ವಲ್ಪ ಮಾಡಿ ಒಂದು 15 ದಿನ, ಇನ್ನ 303 ಬಾಕಿ ಇರ್ತದೆ. ಆಮೇಲೆ ಜಾಸ್ತಿ ಇರೋದು ಫ್ಲಾಗಿಂಗ್, ಅದು 1069 ಇದೆ. ಅದೇನು ಅದಕ್ಕೆ ಡಿಲೇ ಆಗದ ಕಾರಣ ಇಲ್ಲ ಅಲ್ಲ? ಅದಕ್ಕೆ ಪ್ರಶ್ನೆ ಬರಲ್ಲ. ಡಿಲೇ ಮಾಡಿದ್ರೆ ಏನು ಡಿಲೇ ಮಾಡಿದ್ದೀರಾ? ಇದು ನೋಡಿ ನಾನು ತಿರ್ಗಾ 15 ದಿನ ರಿವ್ಯೂ ಮಾಡ್ತೀನಿ. ನಾನು ಮನೆ ಮುಖ್ಯಮಂತ್ರಿಗೂ ನನ್ನ ಮಾಹಿತಿ ಕೊಡಬೇಕಾಗ್ತದೆ. ನಾನು 15 ದಿನ ಆದ್ಮೇಲೆ ರಿವ್ಯೂ ಮಾಡ್ತೀನಿ. ಇದು ಅಪ್ಡೇಟ್ ಮಾಡಿ ನನಗೆ. ಓಕೆ, ಓಕೆ. ಅರ್ಬನ್ ಡೆವಲಪ್ಮೆಂಟ್, ಇದು ಮುನ್ಸಿಪಾಲಿಟಿ, ಅರ್ಬನ್ ಡೆವಲಪ್ಮೆಂಟ್, PD ಮಾತಾಡಿ. ಮುನ್ಸಿಪಾಲಿಟಿ ಅವರು